ನಂಗೆ ಕುತೂಹಲ ಇದ್ದಿದ್ದು ಮೋದಿ ಬರೀ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾರೆ, ಗಿಲ್ಟಿಕ್ಸ್ ಮಾತಾಡ್ತಾರೆ ನಿಮ್ಮ ಹತ್ರ? ನನ್ನ ಹತ್ರ ಯಾವ್ದು ಪಾಲಿಟಿಕ್ಸು ಆಸೆ ಇದೆ ಅವ್ರಿಗೆ, ಏನೋ ಒಂದು 2-3 ಕ್ಲಾಸ್ ಕ್ವಶನ್ ಕೇಳ್ತಾರೆ. ಏನಂತ ಅಂದರೆ ಇಂಡೈರೆಕ್ಟಾಗಿ ಅವೆಲ್ಲ ಚರ್ಚೆ ಬೇಡ ಈಗ. ಎಸ್, GBAಗೆ ಸಂಬಂಧಪಟ್ಟಂತೆ, ಬೆಂಗಳೂರು ಡೆವಲಪ್ಮೆಂಟಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ವಶನ್ಸ್ ತಗೊಳ್ಳೋಣ. ರಮೇಶ್, ಒಂದು ಪಾಲಿಕೆಯನ್ನು ನೀವು ಡಿವೈಡ್ ಮಾಡಿ 5 ಮಾಡಿಬಿಟ್ಟು GBA ಅಂತ ಮಾಡಿದಿರಿ. ಈಗ ದೆಹಲಿ ಸೇರಿದಂತೆ ಕೆಲ ಮಹಾನಗರಗಳಲ್ಲಿ ಇದೆಲ್ಲ ವಿಭಜನೆ ಮಾಡಿ ಸಕ್ಸಸ್ ಆಗಿಲ್ಲ. ಆದರೆ ನೀವು ಬೆಂಗಳೂರಲ್ಲಿ ಇದನ್ನು ಸಕ್ಸಸ್ ಮಾಡಲಿಕ್ಕೆ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ? ಸೊ ಅಲ್ಲಿರುವಂಥ ಅಧ್ಯಯನಗಳನ್ನು ಮಾಡಿ ಓವರ್ಕಮ್ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಬೆಂಗಳೂರಲ್ಲಿ? ಇಟ್ ಈಸ್ ಎ ಪೊಲಿಟಿಕಲ್ ಆನ್ಸರ್. ಅದು ಪ್ರಾಬ್ಲಮ್, ಅವ್ರದ್ದು ಇಂಟರ್ನಲ್ ಪ್ರಾಬ್ಲಮ್. ಅದು ಡೆಲ್ಲಿಲೂ ಸಕ್ಸಸ್ ಆಗ್ತಿರಲಿಲ್ಲ ಅಂತ ಹೇಳೋದು ಸರ್. ಡೆಲ್ಲಿಲೂ ಸಕ್ತಿಲ್ಲ. ಅವ್ರು ಇಂಟರ್ನಲ್ ಒಬ್ಬೊಬ್ಬರು ಜಗಳ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ರು. ಇಲ್ಲಿ ನಾವು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಒಂದು GB ಅಂತ ಇಟ್ಟಿದ್ದೀವಿ, ಗ್ರೇಟರ್ ಬೆಂಗಳೂರು ಅಥಾರಿಟಿ. ಈಗ ನನ್ನ ರೋಡ್ ಅಂತ ಹೇಳ್ತಾ ಇದ್ದೀನಿ, ಟನಲ್ ಅಂತ ಹೇಳ್ತಾ ಇದ್ದೀನಿ, ಫ್ಲೈಓವರ್ ಅಂತ. ಅದು 5 ಕಾರ್ಪೊರೇಷನ್ಗೂ ಬರ್ಬೋದು, 3 ಕಾರ್ಪೊರೇಷನ್ ಬರ್ಬೋದು, 2 ಕಾರ್ಪೊರೇಷನ್. ಅವೆಲ್ಲ ಸರ್ಕಾರ ಫಂಡ್ ಮಾಡ್ತದೆ. ಅದಕ್ಕೆ ಗೌರ್ಮೆಂಟ್ ವಿಲ್ ಫಂಡ್. ಈಗ ಮಹದೇವಪುರ ಏರಿಯಾ ಇದೆ, ಹೈಯೆಸ್ಟ್ ರೆವಿನ್ಯೂ ಏರಿಯಾ. ಈಗ ಅದು ಹೈಯೆಸ್ಟ್ ರೆವಿನ್ಯೂ, ರೆವಿನ್ಯೂ ಅಂದರೆ ಟ್ಯಾಕ್ಸ್ ಜಾಸ್ತಿ ಅಲ್ಲಿ ಬರ್ತದೆ. ಬೇರೆ ಇನ್ನೊಂದು ಏರಿಯಾ ಈ ಕಡೆ ಇರೋದೆಲ್ಲ ಕಡಿಮೆ ಏರಿಯಾ. 74th ಅಮೆಂಡ್ಮೆಂಟ್ ಪ್ರಕಾರ ನಾವು ಆ ದುಡ್ಡನ್ನ ಈ ಕಡೆ ಉಪಯೋಗಿಸೋಕ್ಕಾಗಲ್ಲ. ಈಗ ಕಾರ್ಪೊರೇಷನ್ ಈಗಿದ್ದಾಗ ಆ ದುಡ್ಡು ತೆಗೆದ್ಬಿಟ್ಟು ಈ ಕಡೆಗೆ ಹಾಕ್ಬಿಡ್ತಿದ್ದೋ ನಾವು. ಕರೆಕ್ಟ್. ಯಲಹಂಕಕ್ಕೆ ಹಾಕ್ಬಿಡ್ತಿದ್ದೋ, ಕೆಂಗೇರಿಗೆ ಹಾಕ್ಬಿಡ್ತಿದ್ದೋ, ಇನ್ನೊಂದು ಕಡೆಗೆ ಹಾಕ್ಬಿಡ್ತಿದ್ದೋ. ಈಗ ಹಂಗೆ ಒಂದೇ ಇದ್ದಾಗ ಮಾಡ್ಬೋದು. ಈಗ ಹಂಗೆ ಮಾಡೋಕ್ಕಾಗಲ್ಲ. ಅಂಥ ಬಡ ಕಾರ್ಪೊರೇಷನ್ಗೆ, ಆದಾಯ ಕಡಿಮೆ ಇರೋ ಕಾರ್ಪೊರೇಷನ್ಗೆ ಗೌರ್ಮೆಂಟ್ ವಿಲ್ ಹೆಲ್ಪ್ ದಮ್. ಸೊ ಇಂಥ ಪ್ರಾಜೆಕ್ಟ್ಗಳಿಗೆ 2 ಕಾರ್ಪೊರೇಷನ್ನು ಸೇರಿಸಿ 3 ಕಾರ್ಪೊರೇಷನ್ ಸೇರಿದಾಗ ಸರ್ಕಾರ ಅವ್ರಿಗೆ ಸಹಾಯ ಮಾಡ್ತದೆ. ಸರ್ಕಾರ ಅನುದಾನ, ಅದಕ್ಕೊಂದು ಕಮಿಷನ್ ಅಂತ ಇದೆ, ಫೈನಾನ್ಷಿಯಲ್ ಕಮಿಷನ್ ಸಪ್ರೇಟಾಗಿ ವ್ಯವಸ್ಥೆ ಮಾಡಿದ್ದೀವಿ. ದಟ್ ವಿಲ್ ಟೇಕ್ ಕೇರ್ ಆಫ್ ದಟ್ ವಿಲ್ ಹೆಲ್ಪ್ ದೆಮ್, ಗೈಡ್ ದೆಮ್. ಒಂದು ಉದ್ಯೋಗಕ್ಕಿರ್ಬೋದು, ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಇರ್ಬೋದು, ಆಫೀಸರ್ಸ್ ಅಪಾಯಿಂಟ್ಮೆಂಟ್ ಇರ್ಬೋದು, ಅದಕ್ಕೆಲ್ಲ ಮೇಲ್ಗಡೆ ಒಂದು ಮಾನಿಟರ್ ಮಾಡಿ ಒಂದು ಯೂನಿಫಾರ್ಮಿಟಿ ತರ್ತದೆ.